ಶಿಷ್ಯ ಹೇಳಿ ಗುರುಗಳೇ. ಇಲ್ಲ ಹಣಗಲ್ ವಿರಕ್ತ ಮಠ ಇದೆ. ಹಾ ಆ ಗುರುವಿನ ಒಂದು ದರ್ಶನ ತಗೊಂಡು ಹಾ ಮುಂದೆ ನಮ್ಮ ಪ್ರಯಾಣ ಬೆಳೆಸೋಣ. ಹೇಳಿ ಗುರುಗಳೇ. ಶಿಷ್ಯ ಹೇಳಿ ಗುರುಗಳೇ. ಈಗ ಕುಮಾರಸ್ವಾಮಿಗಳ ಪೂಜ್ಯರ ದರ್ಶನ ಅಂತ ಆಯ್ತು. ಹಾ ಗುರುಗಳೇ. ನರಗುಂದದ ಒಂದು ಪತ್ರಿವನಕ್ಕೆ ನಮ್ಮ ಪ್ರಯಾಣವನ್ನು ಬೆಳೆಸೋಣ. ಬನ್ನಿ ಗುರುಗಳೇ, ಹೋಗೋಣ. ಹಾ ಹೇಳಿ ಗುರುಗಳೇ. ಶ್ರೀ ಗಾನಯೋಗಿ ಪಂಚಾಕ್ಷರಿ ಹಾ ಗವಾಯಿಗಳ ಹಾ ಒಂದು ಜನ್ಮಸ್ಥಳ ಇದೆ. ಹಾ ಅದನ್ನೇ ಆ ಗುರುಗಳ ದರ್ಶನ ಮಾಡಿಕೊಂಡು ಹಾ. ಮುಂದೆ ನಾವು ಪ್ರಯಾಣ ಬೆಳೆಸೋಣ. ಬನ್ನಿ ಗುರುಗಳೇ, ಮುಂದೆ ಹೋಗೋಣ ನಾವು. ಹಾ ಹೊಟ್ಟೆಸ್ತಾವ್ರಿ ನಮಗೂ. ಪಟ್ಟಸ್ತವ. ಏ ಸ್ವಾಮಿಗಳು ಬಂದು ನಮ್ಮ ಮನ್ಯಾಗ ಉಣ್ಣ ತನಕ ನಾವು ಉಣ್ಣಂಗಿಲ್ಲ ಅಂತ ಗೊತ್ತಿಲ್ಲ ನಿನಗೆ? ಸ್ವಾಮಿಯರ್ ಯಾವಾಗ ಬರ್ಬೇಕು? ನಮ್ ಹೊಟ್ಟಿ ಯಾವಾಗ ತುಂಬಬೇಕು? ನಮ್ದು ಎಂತ ವಂಶ ಯಾವಾಗಿದ್ರು ಪರಂಪರೆ ಹಂಗ ಬಂದದ್ ನಮ್ದು. ಹೌದು, ನಿಮ್ ದೊಡ್ಡ ವಂಶ ನಿಮ್ದು. ಸ್ವಾಮಿಗಳು ಬಂದು ಉಂಡು ಹೋದ್ಮೇಲೆ ನಮ್ದು ಊಟ ಇಲ್ಲನ. ಅವಾಗ ಹೆಣ ಬಿದ್ದಿರ್ತಾವ ನಮ್ಮ. ಏನ್ ಹಣ ಬಿದ್ದಿತ್ತು ಕೇಳ್ರಿ. ಅಟ್ಟಸ್ತವ ನಿಂದಪ್ಪ ಅಷ್ಟೊತ್ತ ಸ್ವಾಮಿಗಳು ಹೋಗಿ ಹುಡ್ಕೊಂಡು ಕರ್ಕೊಂಡ್ ಹಳ್ಳಿ ತನಕ ಸ್ವಲ್ಪ ತಡ್ಕೊ. ಏನು ಬಂದೆ ಹೋಗಿ ಯಾರು ಸ್ವಾಮಿಗಳು ಹುಡುಕ ಕರ್ಕೊಂಬಂದು ಅವನು ಪ್ರಸಾದ ತಗೊಂಡ್ಮ್ಯಾಗ ನಮ್ದು ಊಟ. ಹೋರಿ ಬೇಡ ಕರ್ಕೊಂಬರ್ರಿ ಹೋಗಿ. ಹಾ ಬಂದೆ ತಡಿ. ನಮಸ್ಕಾರ ರೀ ಅಪ್ಪಾರ. ತಾವು ಯಾರು ಅನ್ನೋದು ಸ್ವಲ್ಪ ಗೊತ್ತಾಗ್ಲಿಲ್ರಿ. ಮತ್ತ ಹಾ ರೀ. ನಾನು ನಾಗಲಿಂಗ ಸ್ವಾಮಿ ಅಂತಪ್ಪ. ಹೌದ್ರಿ. ಹಾ ನಿಮ್ಮ ಹೆಸರು ಗೊತ್ತಲ್ಲ, ಇಲ್ಲಿ ಬಂದ ಕಾರಣಪ್ಪ. ನನ್ನ ಹೆಸರು ಮಂಜುನಾಥ ಅಂತ ಹೇಳ್ರಿ ಅಪ್ಪಾರ. ನಮ್ದು ಒಂದು ಮನ್ಯಾಗ ಒಂದು ಪದ್ಧತಿ ಐತ್ರಿ ಅಪ್ಪಾರ. ಏನೈತಪ್ಪ? ಏನಿಲ್ರಿ, ಪ್ರತಿಯೊಬ್ಬರು ಸ್ವಾಮಿಯರ್ನಾಗ್ಲಿ ಸ್ವಾಮಿಗಳಾಗ್ಲಿ ಕರೆಸಿ ಅವ್ರಿಗೆ ಅನ್ನ ಪ್ರಸಾದ ಉಳಿಸಿದ ಮೇಲೆ ನಾವು ಉಣ್ಣೋ ಪದ್ಧತಿ ಐತ್ರಿ ನಮ್ಮಲ್ಲಿ. ಅದಕ್ಕೆ ನೀವು ಬಂದಿದ್ದು ಚಲೋನಾಥ್. ಅನ್ನ ಪ್ರಸಾದ ತೊಗೊಂಡು ಹೋಗ್ಬೋದ್ರ ಮನ್ಯಾಗ. ಆಯ್ತಪ್ಪ. ಭಕ್ತರ ಕೊಟ್ಟಂತ ಪ್ರಸಾದವನ್ನ ನಾವು ಸಂಚಾರಿ ಸ್ವಾಮಿಗಳು ಹ್ಞೂ ತಮ್ಮ ಅಪ್ಪಣೆಯಂತೆ ಆಗಲಿ. ನೀವು ಈ ಕಡೆ ಹೊಂಟಿದ್ರಿ ಸ್ವಾಮಿಯರ? ಇಲ್ಲಿ ಕಾಡಶೆಟ್ಟಿ ಪಂಚಾಕ್ಷರಿ ಶ್ರೀ ಪಂಚಾಕ್ಷರಿ ಗವಾಯಿಗಳ ಒಂದು ಪುಣ್ಯಕ್ಷೇತ್ರ ಕ್ಷೇತ್ರ ಇದೆ, ಜನ್ಮಸ್ಥಳ ಐತ್ರಿ. ಜನ್ಮಸ್ಥಳ. ಇದೇ ದಾರಿಯಲ್ಲಿ ಹೋಗ್ತಾ ಇದೀವಪ್ಪ. ಚಲೋ. ನಾವು ಬರ್ತೀರಿ, ನನಗೆ ಸ್ವಲ್ಪ ತೋರಿಸ್ತೀರ ದಾರಿನ? ತೋರಿಸ್ತೀವ್ರಿ ಅಪ್ಪಾರ. ಹ್ಞೂ ನಮ್ಮ ಮನೆಗೆ ಬಂದು ಅನ್ನ ಪ್ರಸಾದ ಮಾಡಿ ನೀವು ಮುಂದೆ ಬೆಳೆಸ್ಕೊ. ಆಯ್ತಪ್ಪ, ಆಗ್ಬೋ. ಬರ್ರಿ ಬರ್ರಿ. ಬರ್ರಿ 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 ಅಪ್ಪಾರ. ಇಲ್ಲ ನಿಂದ್ರಿ, ಪಾತ್ ಪೂಜೆ ಮಾಡ್ಕೊಂಡು ಹೋಗ್ಬಿಡಂತ. ಏಕನ ಪೂಜಾ, ಓ ಪೂಜಾ, ಸ್ವಾಮಿಗಳು ಬಂದಾರ, ನೀರು ಮಾಲಿ ತಗೊಂಬಾ, ಪಾದ ತೊಳಿಬೇಕು. ಬಂದೆ. ಏನ ಪಾದ ಇದು ಮಾಡೋ ಸ್ವಾಮಿಗಳು. ಹಾ ಮಗ
ಹೇಳು ಕಂಬಳಿ ಹಸು ಅಪ್ಪನಿಗೆ ಸರಿ ಹಾ ಬರ್ಬೇಕು ಕಂಬಳಿ ಹಸು ಬರ್ರಿ ಕುಂದ್ರೆ ಅಪ್ಪರ ಅಡಿಗೆ ಅದನ್ನು ತಗೊಂಡು ಹೋಗು. ಹೋಗ್ತೀನಿ ಹಾ ಮನ್ಯಾಗ ನೀರ್ ತಗೊಂಡ್ ಹೋಗ್ರಿ ಹೋಗಿ ನೀರಿಲ್ಲ ಇಲ್ಲ ತಂದೆ 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 ಮಗಳೇ, ನಿನ್ನ ಮುಖದಲ್ಲಿ ಒಳ್ಳೆ ಕಳೆ ಇದೆ. ಪಳ 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 ಹೊಳಿತಾ ಇದೆ ಮುಖ. ಲಕ್ಷ್ಮೀ ಕಳೆ. ಲಕ್ಷ್ಮಿ ಕಡೆನ ಮನಿ ಊದಿ 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 ಮುಖ ಅನ್ನೋದು ಇದ್ಲೆ ಬಂದಾಗೈತಿ. ಲಕ್ಷ್ಮಿ ಕಡೆ ಅಂತ ಲಕ್ಷ್ಮಿ ಕಡೆ ಏನ್ ಹೇಳ್ತಾರೆ ಸ್ವಾಮಿಯರು. ಅನ್ನ ಪ್ರಸಾದ ಹೇಗಿತ್ತು ನಿನ್ನ ಮನೆಯಲ್ಲಿ ಉಂಡಂತ ಅಮೃತ ಅಮೃತ ಹೇಗಿತ್ತು. ದೇವರು ನಿಮಗೆ ಒಳ್ಳೇದು ಮಾಡಲಿ, ಮಕ್ಕಳಿಗೆ ನಿಮಗೆ ಎಲ್ಲ. ಈಗ ಇನ್ನು ಹೋಗಿ ಬರ್ಬೋದೇ? ಆಯ್ತು ಬರ್ರಿ ಬರ್ರಿ ನಮ್ಮ ಸಾಧಾರ ಇನ್ನು ಬರೋಣವೇ? ಬರೇ ಮಗ ಸಣ್ಣ ಮಗ ಭಾರಿ ವಚನ ಹೇಳ್ತಾನ್ರಿ. ಕೇಳ್ಕೊಂಡು ಹೇಳ್ರಿ ನೋಡಿ. ಮಗ ಹೇಳ ಮಗ ಹೇಳ ಮಗ. ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವು ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಕಳಗುವ ಮರವ ಮೆಟ್ಟಿದವರು ನಿಮ್ಮನೆತ್ತ ಬಲ್ಲರಯ್ಯ, ಕೂಡಲೇ ಸಂಗಮ ದೇವ. ಬಹಳ ಚೆನ್ನಾಗಿ ಮಗ, ನಿಮ್ಗೆ ಒಳ್ಳೇದಾಗ್ಲಿ. ಇದೆಲ್ಲ ಪ್ರಾಕ್ಟೀಸ್ ಮಾಡ್ಕೋತಿರು. ನಾವೆಲ್ಲ ಬರೋಣ ಮತ್ತೆ. ಹೋಗ್ರಿ ಅಪ್ಪ ಮತ್ ಬರ್ರಿ ಅಪ್ಪ. ಬರ್ತೇವೆ ಮತ್ತೆ ಬರ್ತೇವೆ. ದಿನ ಕರೀರಪ್ಪ, ಬರ್ತೇವೆ. ಒಳ್ಳೇದಾಗ್ಲಿ. ಹೋಗ್ಬರ್ರಿ ಶಿಷ್ಯಂದ್ರ. ಹೋಗಿ ಬರ್ತಿತ್ತು. ಸ್ವಾಮಿಯವ್ರು ಬಂದು ಉಣ್ಣ ತನಕ ನಾವೆಲ್ಲ ಉಂತೇವಿ. ನಾವ್ ಮೊದ್ಲು ಊಟ ಮಾಡೋಣ, ಆಮೇಲೆ ಅವ್ರು ಬಂದ್ಮೇಲೆ ನೀಡೋಣ ಅಂತ ಬರ್ರಿ. ದೊಡ್ಡಿ ನಮ್ಮ ತಾತ ಮುತ್ತಾತನ ಕಾಲದಿಂದನೂ ಹಂಗ ಬಂದಿರ್ತದ ಪದ್ಧತಿ. ಸ್ವಾಮಿಯವ್ರು ಬಂದು ನಮ್ಮ ಮನ್ಯಾಗ ಅನ್ನ ಪ್ರಸಾದ ಮಾಡ್ಲಿಲ್ಲ ಅಂದ್ರೆ ನಾವು ಉಣ್ಣಂಗೆ ಇಲ್ಲ. ಏನಪ್ಪ ಹೊಟ್ಟೆಸ್ತವ ನಿನಗೊಪ್ಪ ಹುಚ್ಚಾಡ್ಕೊರಿ. ಸ್ವಾಮಿಯವ್ರ ಹುಡುಕು ಕರ್ಕೊಂಬರ್ತೇನೆ. ಅಲ್ಲಿ ತನಕ ಬಾಯಾಗ ಬಟ್ಟೆ ಇಟ್ಕೋರಿ. ಏನ ಹೋಗಿ ಹೋಗಿ ಕರ್ಕೊಂಬರಿ ಹೋಗಿ. ಏನು ಸ್ವಾಮಿಯವ್ರ ಹುಡುಕ್ಬಿಡ್ತೀವಿ ನಾವು. ಹುಡುಕ್ರಿ ಎಲ್ಲಾರ ಈ ತಡಿಪ ಸ್ವಾಮಿಯವ್ರ ಪೂಜೆ ಆಗ್ಲಿ. ಪೂಜೆ ಆದ್ಮೇಲೆ ನಾವ್ ಊಟ ಮಾಡೋಣಂತ. ಪೂಜೆ ಆಗಿಂದ ಸ್ವಾಮಿ ಕಾಲ್ ಕೊಡ್ವೆ, ಕೈ ಕೊಡ್ವೆ. ತಡ್ರಿ ಪೂಜೆನಾರ ಆಗ್ಲಿ. ಕೈ ಕಾಲು ತಲಿ ಹೊಟ್ಟಿ ಎಲ್ಲ ಮುರ್ಮುರ್ ಒಂದೊಂದ ಕೊಡ್ತಾನೆ. ನನ್ ಕೈ ಬೇಕ, ನನ್ ಕಾಲ್ ಬೇಕ, ನನ್ ಕೈ ಬೇಕ, ನನ್ ಕಾಲ್ ಬೇಕ, ನನ್ ಕೈ ಹಾಕೊಡ್ಬೋದಲ್ಲ. ಮಾಡಂತೀರಿ ಪೂಜಾರ ಮುಗಿಲಿ. ನೋಡ ಹೊಟ್ಟಿಸ್ತದೆ ನನಗೆ. ಏನಾಗಲ್ ಬಿಡು ತಮ್ಮ, ಏನ ಅಂತೈತಿ. ಆಮೇಲೆ ನಮಸ್ಕಾರ ರೀ. ತಾವು ಯಾರಂತ ಗೊತ್ತಾಗ್ಲಿಲ್ರಿ. ಭಕ್ತ, ನಾನು ಚಂದ್ರಶೇಖರ್ ಸ್ವಾಮಿ ಅಂತಪ್ಪ. ಹೌದ್ರಿ, ನೀವು ಸಿಕ್ಕಿದ್ದ ನಮಗ್ ಬಹಳ ಖುಷಿ ಆಯ್ತು ನೋಡ್ರಿ. ಯಾಕಂದ್ರೆ ನಮ್ಮ ಮನ್ಯಾಗ ಒಂದು ಪದ್ಧತಿ ಐತ್ರಿ. ಏನಪ್ಪ? ನಮ್ಮ ತಾತ ಮುತ್ತಾತರಿಂದನೂ ಬಂದೈತ್ರಿ ಅದು. ಏನ್ ಪದ್ಧತಿ? ಅಂದ್ರೆ ಸ್ವಾಮಿಯರಾಗ್ಲಿ ಸ್ವಾಮಿಗಳಿಗಾಗ್ಲಿ ಅನ್ನ ಪ್ರಸಾದ ಬಡಿಸಿದ ಮೇಲೆನೆ ನಾವು ಸೇವನೆ ಮಾಡೋದ ಒಂದು ಪದ್ಧತಿ ಐತ್ರಿ ಅಪ್ಪಾರ. ಅದಕ್ಕೆ ನೀವು ನಮ್ಮ ಮನೆಗೆ ದಿನಕ್ಕೆ ಬರ್ಬೇಕ್ರಿ ಊಟಕ್ಕೆ. ಯಾರು ಬೇಡ ಅಂತಾರಪ್ಪ ಭಕ್ತ, ನಾನು ಬರ್ತೀನಿ. ಹಾ ಹಾ ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನ. 2 ದಿವಸದಿಂದ ಉಪವಾಸ ಇದ್ದೆ. ಈಗ 3 ದಿವಸದ ಕೂಡಿ ಒಟ್ಟಿಗೆ 5 ದಿವಸದ್ದು ಊಟ ಹೊಡ್ಕೊಂಡು ಜಮ್ಮಾಗಿ ಭಕ್ತ ಏನ್ ಸಿಕ್ಕೋ ನನ್ನ ಕೈಯಾಗ. ಸ್ವಾಮಿಯರ ಏನ್ ವಿಚಾರ ಮಾಡಕತ್ತೀರಿ ನೀವು? ನಮ್ಮ ಮನೆಗೆ ಬರಬೇಕ್ರಿಪ್ಪ. ಇಲ್ಲ ಭಕ್ತ, ನಾನು ಇನ್ನೊಬ್ರ ಮನೆಯಲ್ಲಿ ಹೇಳ್ಯಾರ ಅಲ್ಲಿ ಹೋಗ್ಲಿಯೋ ನಿಮ್ ಮನಿ ಬರ್ಲಿಯೋ ಅಂತ ಹೇಳಿ. ಸ್ವಾಮಿಯರ ನಮ್ಮ ಮನೆಗೆ ಬರಬೇಕಾರೆ ನೀವು ಅನ್ನ ಪ್ರಸಾದ ತಗೊಳ್ಬೇಕಾ ನೀವು? ಆಯ್ತಪ್ಪ ಭಕ್ತ, ಅವ್ರ ಮನೆಗೆ ಇನ್ನೊಂದ್ ದಿವಸ ಹೋಗ್ತೀನಿ. ಇವತ್ತು ನಿಮ್ ಮನೆಯಲ್ಲಿ ಬರಬೇಕ್ರಿ. ಆಯ್ತಪ್ಪ ಬರ್ತೀನಿ. ಯಾಕಂದ್ರೆ ಸ್ವಾಮಿಯರ ನನ್ನ ಮಕ್ಕಳು ನಮ್ಮ ಮನೆಯವ್ರ ಎಲ್ಲಾರು ಉಪವಾಸ ಅದಾರಿ. ನಿಮ್ಮ ಪ್ರಸಾದ ಇಲ್ದ ನಾವು ಉಣ್ಣಾಕ್ ಬರಲ್ರಿ. ಆಯ್ತಪ್ಪ ಬರ್ತೀನಿ, ನಿಮ್ ಮನೆಗೆ ಬರ್ತೀನಿ ಭಕ್ತ. ಬರ್ರಿ ಸ್ವಾಮಿಯರ. ಭಕ್ತ ಅಂದಂಗೆ ನಿನ್ ಹೆಸರು ಏನು ಭಕ್ತ? ನನ್ನ ಹೆಸರು ಮಂಜುನಾಥ ಅಂತ ಹೇಳಿ. ಮಂಜುನಾಥ ಒಳ್ಳೇದು ಮಾಡ್ಲಿಪ್ಪ ನಿನಗೆ. ಆಯ್ತು ನಡಿ ಬರ್ರಿ. ನಾ ಏನು ಸುಳ್ಳ ಆ ಮನಿ ಅಂತ ಹೇಳಿದೆ, ಇವನು ಹಂಗಾದ್ರ ಅದ ಮನಿಗೆ ಹೋಗಂಜಿ ನನ್ನ ಗತಿ ಏನಿತ್ತು.
ಇವನ ಮನ್ಯಾಗ 5 ದಿವಸದ್ದು ಹೊಡೆದು ಹೋಗ್ಬಿಡೋದು. ಬರ್ತೀನಿ ಭಕ್ತ, ಬರ್ತೀನಿ. ಪೂಜಾ ಸಾಮ್ಯಾರ ಕರ್ಕೊಂಡ್ ಬಂದಾನೆ. ನೀರು ಮಾಲಿ ತಗೊಂಬ. ಬಂದೆ ಬಂದೆ ಬಂದೆ. ಮತ್ತೆ ಆ ಸಾಮ್ಯಾರ್ ಬಂದ್ರ ಏನ ಕತ್ತಮ್ಮ. ಏ ಸಣ್ಣ ಮಗನ ಹಾಕ. ಅಂದ್ರೆ ಪ್ರಸಾದ ತಗೋಬೇಕು. ರೆಡಿ ಮಾಡಿ. ಏನಪ್ಪ ಭಕ್ತ? ಪ್ರಸಾದಕ್ಕೆ ರೆಡಿ ಮಾಡ್ಬಿಡ್ತೇನೆ. ಹಾ ಆಗ್ಲಪ್ಪ. ತಗೋರಿ ಅಂತ. ಏನ ಸಾಮಾರಿಗೆ ಸ್ವಲ್ಪ ಎಲ್ಲ ರೆಡಿ ಮಾಡ. ಹಾ ಮಂಜುನಾಥ, ಹಾ ನನಗೆ ಎಲ್ಲಿ ಅವಸರ ಇಲ್ಲಪ್ಪ. ಒಂದ್ ಅರ್ಧ ತಾಸು ತಡ ಆದ್ರೂ ಚಿಂತಿಲ್ಲ, ಕುಂತು ಪ್ರಸಾದ ತಗೊಂಡ್ ಹೋಗ್ತೇನಪ್ಪ. ಆಯ್ತು. ಆಹಾಹಾಹಾ, ಏನು ಘಮ ಘಮ ಅಡಿಗೆ ಮನಿಂದ ವಾಸನೆ ಬರಾಕತೈತಿ. 2 ದಿವ್ಸ ಉಪವಾಸ ಇದ್ರು ಚಿಂತಿಲ್ಲ. ಇವತ್ತು ಬರೋಬ್ಬರಿ 3 ದಿವಸದ ಹೊಡ್ಕೊಂಡು ಹೋಗ್ಬೇಕು. ಅದ ಕೈಯಿಂದ 1-2 ಅಂಗಿ ಬಿಡಿ ಬಿಚ್ಕೊಂಡೇ ಬಿಡ್ತೀನಿ. ಹೋಗ್ಬಿಡೋದು. ಆಹಾಹಾ, ವಾಸನೆ. ಹಾ ಸ್ವಾಮಿಯಾರ್ ಊಟಕ್ ನೀರಿಲ್ಲ, ನೀರ್ ತಗೋರಿ ತೊಳ್ಕೊಂಡ್ ತಗೊಂಡ್. ನೀರಿಲ್ಲ ಅವಲ್ಲಿ ಹೇಳ್ಬಾರ್ದಮ್ಮ. ಆಮೇಲೆ ನೀರ್ ತಗೊಂಡ್ಬಿಡ್ತೇನೆ. ಮಂಜುನಾಥ, ಆಮೇಲೆ 1 ತಾಸು ಲೇಟ್ ಆದ್ರೂ ಚಿಂತಿಲ್ಲಪ್ಪ. ಆರಾಮಾಗಿ ನೀರ್ ತಗೊಂಬಾರಪ್ಪ. ಕುಂದಿರ್ತೇನೆ ಭಕ್ತ ನಾನು. ಹಾ ಅಲ್ಲಿ ತನಕ ನೈವೇದ್ಯ ಮಾಡು. ಅವನ ಕೈ ಬೇಕು, ನನ್ ಕಾಲ್ ಬೇಕು, ಪೂಜೆ ಆಗ್ತರಿ. ಕೈ ಕಾಲ್ ನನ್ ತಲೆ ಬೇಕು, ನನ್ ಕಾಲ್ ಬೇಕು. 2 ಕಾಲ್ ಕೊಡ್ತೇನೆ. ನಿಂಗೆ ನನ್ ಕಿವಿ ಕಡೆ ಇರ್ತದಲ್ಲ ಅದ ಬೇಕು. ಕಿವಿ ಬೇಕ. ಕಿವಿ ಹಂಗ 3ದಾಗ ಕೊಡ್ತಾನೆ. ನನ್ ತಲೆನ ಬೇಕು. ತಲಿ ಚಂಚ ಕೊಡ್ತೀನಿ. ಹೊಟ್ಟಿ ಬೇಕು. ದೊಡ್ಡದಕ್ಕತೆ ಹೊಟ್ಟೆ ಇಬ್ರು ಸೇರ್ತಿದ್ರೆ ಬೇಡ, ಅರ್ಧ ಕಡ್ದು ತಿಂತೀನಿ. ಯವ್ವ ತಾಯಿ, ಸ್ವಲ್ಪ ಹೊರಗೆ ಬಾರ್ಬಿ ಯವ್ವ. ನನ್ರಿ ಸಾಮ್ಯಾರ ಸಾರಿಗಿಟ್ಟನಿ, ಪಲ್ಯಕ್ಕಿಟ್ಟು ಹಾಕೇನಿ, ಇನ್ನು ಕುದಿಯಾಕ ಕುಂತತಿ. ಏ ಯವ್ವ, ನಿಂದು ಸಾಗು ಬೇಡ, ಪಲ್ಯ ಬೇಡ, ನೀ ಸ್ವಲ್ಪ ಹೊರಗೆ ಬಾರ್ಬಿ. ಬಂದಿರಿ ಸಾಮ್ಯಾರ. ಬಾರ್ಬಿ ಯವ್ವ ಲಗುನ. ಯಾಕ್ರಿ ಸಾಮ್ಯಾರ ಏನಾತ್ರಿ? ಏನ್ ಬೇ ಯವ್ವ, ನಿನ್ನ ಮಕ್ಕಳು ಒಂದು ಕೈ ಕೊಡುವಂತಾರ, ಒಂದು ಕಾಲ್ ಕೊಡುವಂತಾರ, ತಲೆ ಕೊಡುವಂತಾರ, ಹೊಟ್ಟಿ ಕೊಡುವಂತಾರ. ಇದೇನ್ ಇದು? ನಮ್ಮ ಮನೆಯಾಗ ನಿಮ್ಗೆ ಹೇಳಿಲ್ಲನ್ರಿ? ಇಲ್ವಾ ತಾಯಿ, ಏನ್ ಹೇಳಿದ್ರು? ನಮ್ಮ ಮನಿ ಪ್ರಸಾದ ಬಾ ಅಂದ್ರಪ್ಪ, ನಾವ್ ಬಂದಿ. ಸಾಮ್ಯಾರ ನಿಮ್ ಪೂಜೆ ಆಗಿಂದ, ನಿಮ್ ಬಿಂದ ಆಗಿಂದ, ಕೈ ಕತ್ತರಿಸಿ ಆ ಮಗಗ, ನಿಮ್ ಕಾಲ್ ಕತ್ತರಿಸಿ ಈ ಮಗಗ, ಚೆಂಡು ಹೊಟ್ಟಿ ದೊಡ್ಡತಾವಲ್ರಿ, ಅದನ್ನ ನಾವು ಗಂಡ ಹೆಂಡತಿ ತಿಂತೇವಿ. ಅಲ್ಲಿಗೆ ಈಗ ನನ್ನ ಪ್ರಸಾದ ಆಗ್ಬಿಟ್ಟು ನನ್ನ ಕಡುದು ನೀವೆಲ್ಲ ತಿನ್ನೋಲಿಲ್ವೇ? ಯಾವ ತಾಯಿ, ನನ್ಗೆ ಬದುಕ್ಬೇಕನ್ನ ಆಸೆ ಐತಿ. ನಿನ್ನ ಗಂಡ ಬರೋದ್ರಾಗೆ ನಾ ಹೋಗ್ತೀನಿ ಯಾವ. ಅಲ್ಲಿ ನೋಡ್ರಿ ತಾಯಿ, ನಮ್ಮ ಹಳದ ತಾಯಿ ಬೇರೆ ಇರ್ಬೋದಿದೆ, ಸದ್ಯ ನೀನೇ ಇವೆ ತಾಯಿ. ನಂಗೆ ತಾಯಿ, ನಿನ್ನ ಮಗ ಅಂತ ತಿಳ್ಕೊ. ನಂಗೆ ಇಲ್ಲಿಂದ ಪಾಲಾಗಕ್ಕ ಒಂದ್ ದಾರಿ ತೋರಿಸ್ಬೇ ಯವ್ವ. ಮನೆಯವ್ರು ಬರೋ ಟೈಮ್ ಆತ್ರಿ, ಬಂದ ತಕ್ಷಣ ನಿಮ್ ಕರ್ದ ಬಿಡ್ತಾರ ಅವ್ರು. ಹೋಗಿ ಬಲಿ ಹೊಳ್ರಿ, ಮೂಲಕ್ಕೆ ಬರ್ತೀನಿ ಬೇ ಯವ್ವ. ನಾನು ಶಾಲ್ ಬ್ಯಾಡ್ಬೇ ಯವ್ವ ತಾಯಿ, ನಾ ಇಲ್ಲಿಂದ ಪಾಲಾದ್ರೆ ಸಾಕ್ಬೇ. ಬರ್ತೀನಿ ಬೇ ಯವ್ವ. ಸಾಮ್ಯಾರು ಊಟ ಮಾಡಿ ನಾವು. ಹೆಣ್ಮಕ್ಳು ಮೊದ್ಲು ಹೇಳಲ್ಲ, ಸಾಮ್ಯಾರ ಬಂದ ಮ್ಯಾಗ ನೀರ್ ತೊಗೊಂಬರ್ರಿ, ಅದನ್ನ ತೊಗೊಂಬರ್ರಿ. ಸ್ವಾಮಿಗಳು ಸೇವೆ ಮಾಡಾಕ ಬಿಡಲ್ಲ ನಮಗೆ. ಏನು ಇವು ಮಾರ ಪಾಪ ಸಾಮ್ಯಾರ ಪಾಪ ಕಾಯಕತ್ತದ.
ಏನ ನೀರ್ ತಂದಲ್ಲಿ ಸ್ವಾಮಿಯರಿಗೆ ಪೂಜೆ ಸ್ವಾಮಿ ಸೆಟ್ಕೊಂಡ್ ಹೋಗ್ಬಿಟ್ರಿ ಅವ್ರು. ಹೆಂಗ ಅವ್ರಿಗೆ ಕೊಡ್ಲಿಬೇಕಾಗಿತ್ತಂತ. ಕೊಡ್ಲಿಬೇಕಂತ ಕೊಡ್ಬೇಕ ಬೇಡ ನಿಮಗೆ ಅದಕ್ಕ ನಮ್ಮ ಮನೆಯವ್ರು ಬರ್ತಾಡ್ರಿ ಕೇಳಿ ಕೊಡ್ತಾನೆ ಅಂತ ಹೇಳಿದ್ರ ಅಷ್ಟಕ್ಕನ ಸೆಟ್ಕೊಂಡ್ ಹೋಗ್ಬಿಡದ. ಅವ್ರಂತ ಸ್ವಾಮಿಯರ್ ಅದಾರ ಇವ್ರು. ಯಾಕೆ ಹೋದ್ರು ಇತ್ತಾಗ ಹೋಗ್ಯಾರ ನೋಡ್ರಿ. ಓ ನಿಮ್ಮ ನೀರ್ ಇಡ್ರಿ ನಾನ್ ಹೋಗಿ ಕೊಟ್ಟು ಬರ್ತಾನೆ ಕೊಟ್ಟು ಕರ್ಕೊಂಬರ್ರಿ. ಪುಣ್ಯ ಕೊಡ್ಬೇಕ ಬೇಡ ಕೊಡ್ಲಿಕ್ಕೆ ಹೇಳ ಏ ಪೂಜೆ ಸ್ವಾಮಿಯರಿಗೆ ಕೊಟ್ಟು ಕರ್ಕೊಂಡ್ ಬರ್ತಾನೆ. ಆಮೇಲೆ ನಾವು ಪ್ರಸಾದ ತಗೋಣಂತ. ಹಾ ಇರ್ರಿ ಬಂದೆ ಕೊಟ್ಟು ಬಂದೆ. ಎಲ್ಲಿ ಹೋದ್ರೆ ಸ್ವಾಮಿಗಳು ಹುಡ್ಕೊತ ಹೋಗ್ಬೇಕು. ಸ್ವಾಮ್ಯಾರ 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 ರೀ ರೀ ಬಂದಲ್ಲಿ ಅವ ನನ್ನ ಕಡಿತಾನ ಬಿಡಂಗಿಲ್ಲ ನನ್ಗೆ. ಎಲ್ಲಿ ಹೋದ್ರಿ ಸ್ವಾಮಿ? ಸರಿ ಇವ್ರು ಕೇಳ್ತಾರೆ ಕಡೆ ಹೋಗಿ ಯಾರ ಸ್ವಾಮ್ಯಾರ ಶಿವಾಯ್ ಏ ಇಲ್ಲಿ ಸ್ವಾಮ್ಯಾರ ಹೋದ್ರೇನ್ರಿ ಯಾರೊಬ್ರು? ಭಕ್ತ ಈಗ ಹೋದ್ರಲ್ಲಪ್ಪ ಈ ಕಡೆ. ಹೆಂಗ್ ಹೋದ್ರಿ ಇವ್ರು? ಓಡಾಡ್ಕೊಂತ ಹೋದ್ರಪ್ಪ ಇಲ್ಲಿ. ಎಲ್ಲಿ ಹುಡುಕೊಂತ ಹೋಗ್ಲಿ? ಅಲ್ಪ ನೀನು ಸ್ವಲ್ಪ ಸಾಮ್ ಕೊಂಡಕಾತಿದ್ದಿ ಮನ್ಯಾಗ ಪ್ರಸಾದ ಬೈತ್ ಬಾ. ಇಲ್ಲಪ್ಪ ನಾ ಯಾರ ಮನಿದು ಪ್ರಸಾದ ತಗೊಳಂಗಿಲ್ಲ. ಸ್ವಾಮಿ ನೋಡಿ ಓಡಿ ಹೋತು. ಇವ್ ನೋಡಿದ್ರೆ ಒಂದ್ ತೂತ ಪ್ರಸಾದ ಒಳ್ಳೆ ಮನಯ ಒಳ್ಳೆಪ್ಪ ನಾನು ಸ್ವಾಮಿ ಎಲ್ಲಿ ಹುಡುಕೊಂತ ಕೊಡ್ಲಿ ಕೈಯಾಗ ಹಿಡ್ಕೊಂಡ್ ಬಂದಾನ. ನಾನು ಸ್ವಾಮಿ ಅಂತ ಅಂದ್ಬಿಟ್ಟಿದ್ರೆ ನನ್ನ ಕಡು ರುಂಡ ತಗೊಂಡು ಮನೆಗೆ ಹೋಗಿ ಅಷ್ಟು ಪ್ರಸಾದ ಮಾಡಿಬಿಡ್ತಿದ್ರಪ್ಪ. ಬಡ ಜೀವಿ ಬದುಕೊಂಡು ಯಪ್ಪ ಇನ್ ಯಾರಿಗದ ಕರ್ಕೊಂಡ್ರೆ ಹೋಗ್ಲಿ ಬಿಟ್ರೆ ಬಿಡ್ಲಿ. ಇನ್ ಇವನ ಮನಿ ಸುದ್ದಿ ಬೇಡೋ ಯಪ್ಪ ನನಗೆ ಬೇಡಪ್ಪ. ಸ್ವಾಮ್ಯಾರ ಎಲ್ಲಿ ಹೋದ್ರಿ ಏನ ಮತ್ತೇನು ಹುಡ್ಕೊಂಡ್ ಬರ್ಲಿ ಇವ್ರನ್ನ. ಕೊಟ್ಟಿಡ್ಕ ಹೊಂಟಿಲ್ಲ. ಏನಿಲ್ಲಪ್ಪ ನಾನು ಪ್ರತಿ ಸಲ ಸ್ವಾಮಿಯರ್ ಕರ್ಸಿ ಪ್ರಸಾದ ಮಾಡಿಸ್ತೇನಲ್ಲ. ಹೋಗಿ ಶಿವಭಕ್ತ ನೀನು. ನಮ್ಮ ಮನ್ಯಾಗ ಏನ್ ಮಾಡ್ರ ಕೊಡ್ಲಿ ಬೇಕಂದ್ರಂತ ಕೊಡ್ಬೇಕು ಬೇಡ ಸ್ವಾಮಿಯರ್ಗೆ. ಸ್ವಾಮಿಯರ್ ಕೊಡ್ಲಿಕ್ಕೆ ಇದ್ರಂತ. ಅದ ಕೊಡೋಣ ಅಂತ ತಗೊಂಡ್ ಹೊಂಟೇನಪ್ಪ. ಸ್ವಾಮಿ ಹೇಳಿದ್ರು ಚಿಕ್ಕಂತ ಓಡಿ ಹೋಗ್ಬಿಟ್ಟ. ಏನ್ ಅದಕ್ಕೆ ಒಳ ತಗೊಂಬಂದ್ ನೋಡಪ್ಪ. ಸ್ವಾಮಿಯರ್ ಸಿಗ್ಲಿಲ್ಲ ನನ್ನ ಕೈಗೆ. ಇಲ್ಲ ಮತ್ ಬೇರೆ ಹುಡುಕ್ಬೇಕು ನೋಡಿ ಸ್ವಾಮಿಯರ್. ಇರ್ಲಿ ಬಾ. ಸ್ವಾಮಿಯರಿಗೆ ತಪ್ಪು ತಿಳ್ಕೊಂಡಿರ್ಬೇಕು ಅವ್ರು ಕೊಟ್ಟಿಡ್ಕೊಂಡು ಹೋಗಿದ್ದಕ್ಕೆ. ಕಡ್ಯಾಕ್ ಬಂದ ತಿಳ್ಕೊಂಡ ತಪ್ಪಿಕೊಂಡ್ರು ಅವ್ರು. ಹೌದು ಶಿವ ಶಿವ ನಾನು ಅಂತ ಮನುಷ್ಯ ನೀನು ಗೊತ್ತಿದ್ದಿದ್ದೆ ದೊಡ್ಡ ಶಿವಭಕ್ತ ಬಾ ನೀನು. ನೋಡಪ್ಪ ಮತ್ ಸ್ವಾಮಿ ನೋಡ್ಕೊಂಡಂತ ಬಾ. ಆಯ್ತಪ್ಪ ಸರಿ.